ನಮ್ಮ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಇವತ್ತು ಒಂದು ವಿಶಿಷ್ಟ ಸಂಚಿಕೆಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಈ ಸಂಚಿಕೆಯ ಶೀರ್ಷಿಕೆ ರಾಮಯ್ಯ ಚಾಮಯ್ಯ. ಈ ಎರಡು ಪಾತ್ರಗಳನ್ನು ಇಟ್ಕೊಂಡು ಆ ಪಾತ್ರಗಳನ್ನು ಅವರು ನಿರ್ವಹಿಸಿರುವ ರೀತಿ ಅದನ್ನು ನಿಮ್ಮ ಮುಂದೆ ಕಟ್ಟಿಕೊಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅಶ್ವಥ್ ಅವರು ಸ್ತ್ರೀರತ್ನ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಬರ್ತಾರೆ. ಒಂದು 5-6 ಸಿನಿಮಾಗಳಲ್ಲಿ ಅಭಿನಯಿಸುವ ಹೊತ್ತಿಗಾಗಲೇ ಅವರು ರಾಜಕುಮಾರ್ ಅವರ ಚಿತ್ರಕ್ಕೆ ಪ್ರವೇಶವನ್ನು ಪಡಿತಾರೆ. ಅದಾದ ಮೇಲೆ ರಾಜಕುಮಾರ್ ಹಾಗೂ ಅಶ್ವಥ್ ಅವರ ಸಿನಿ ಪಯಣ ಎಲ್ಲಿಯವರೆಗೆ ಮುಂದುವರಿಯುತ್ತೆ ಅಂದರೆ ರಾಜಕುಮಾರ್ ಅವರ ಕೊನೆಯ ಚಿತ್ರ ಶಬ್ದವೇದಿಯವರೆಗೆ ಅಶ್ವಥ್ ಅವರು ಅವರ ಜೊತೆ ಇರ್ತಾರೆ. ಪರಸ್ಪರರಲ್ಲಿ ತುಂಬ ಗೌರವಾದರಗಳನ್ನು ಇಟ್ಕೊಂಡಿರ್ತಾರೆ. ರಾಜ್ಕುಮಾರ್ ಅವರಿಗಿಂತ ಬರೀ 4 ವರ್ಷಗಳಷ್ಟೇ ಹಿರಿಯರು ನಮ್ಮ ಅಶ್ವಥ್ ಅವರು. ಆದರೆ ಅವರು ಮಾಡಿದ್ದ ಪಾತ್ರಗಳೆಲ್ಲ ರಾಜ್ಕುಮಾರ್ ಅವರ ತಂದೆಯ ಪಾತ್ರ, ಮಾವನ ಪಾತ್ರ, ಅಣ್ಣನ ಪಾತ್ರ, ಹೀಗೆ ಹಿರಿಯ ಪಾತ್ರಗಳನ್ನೇ ಮಾಡ್ಕೊಂಡು ಬಂದವರು. ನಾವು ಹಿಂದೆ ಒಂದು ಸಂಚಿಕೆಯಲ್ಲಿ ಹೇಳಿದ್ವು, ನಮ್ಮ ಅಶ್ವಥ್ ಅವರು ಹಾಗೂ ಸಂಪತ್ ಅವರು ಇಬ್ಬರು ಮೈಸೂರಿನವರು. ತಮ್ಮ ವ್ಯಕ್ತಿತ್ವದಿಂದಾಗಿ, ಒಂದು ರೀತಿಯಲ್ಲಿ ತಮ್ಮ ಸ್ಥೂಲ ದೇಹದಿಂದಾಗಿ ಪೋಷಕ ಪಾತ್ರಗಳಲ್ಲೇ ನೆಲೆಯನ್ನು ಕಂಡುಕೊಂಡಂಥವರು. ನೋಡಿ, ಇಬ್ಬರು ಎಂಥ ಕಲಾವಿದರು ಅಂದರೆ ಇಬ್ಬರೂ ಸುಶಿಕ್ಷಿತರು. ಆದರೆ ಒಂದು ಹಳ್ಳಿಯವನ ಪಾತ್ರವನ್ನು ಕೊಟ್ಟರೂ ಕೂಡ ಆ ಗ್ರಾಮೀಣ ಭಾಗದ ಭಾಷೆಯನ್ನು ಅಲ್ಲಿಯವರಷ್ಟೇ ಸೊಗಸಾಗಿ ಮಾತನಾಡ್ತಾ ಇದ್ದಂಥವರು, ಆ ಪಾತ್ರಕ್ಕೆ ಜೀವ ತುಂಬ್ತಾ ಇದ್ದಂಥವರು. ಅದೇ ರೀತಿಯಲ್ಲಿ ಒಬ್ಬ ಸುಶಿಕ್ಷಿತ ಪಾತ್ರವನ್ನು ಕೊಟ್ಟರೂ ಕೂಡ ಅಷ್ಟೇ ಸಮರ್ಥವಾಗಿ ನಿಭಾಯಿಸಬಲ್ಲಂಥವರಾಗಿದ್ದರು. ಅಶ್ವಥ್ ಅವರದ್ದು ತುಂಬ ಸಿದ್ಧಾಂತವನ್ನು ಇಟ್ಕೊಂಡಿದ್ದಂಥ ಜೀವನ. ಅವರು ಯಾವತ್ತೂ ಸೆಟ್ಟಿಗೆ ತಡವಾಗಿ ಬಂದವರಲ್ಲ. ತಾವು ಮಾತಾಡಿದ್ದಕ್ಕಿಂತ ಹೆಚ್ಚು ಹಣವನ್ನು ಸ್ವೀಕಾರ ಮಾಡ್ತಿರಲಿಲ್ಲ. ಕೆಲಸಕ್ಕೆ ಯಾವತ್ತೂ ತೊಂದರೆ ಕೊಟ್ಟವರಲ್ಲ. ಒಂದು ರೀತಿ ಅಂತರ್ಮುಖಿ, ಹೆಚ್ಚಾಗಿ ಎಲ್ಲರೊಂದಿಗೂ ಬೆರೀತಿರಲಿಲ್ಲ. ಅದು ಅವರ ಸ್ವಭಾವ ಅಷ್ಟೇ. ನೋಡಿ, ರಾಜಕುಮಾರ್ ಅವರ ಜೊತೆ ಎಂಥ ಒಡನಾಟ ಇದ್ದರೂ ಕೂಡ ನಾವು ಹಿಂದೆ ಒಂದು ಸಂಚಿಕೆಯಲ್ಲಿ ಹೇಳಿದ್ದೀವಿ, ಒಂದು ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ತಾಯಿದ್ರು. ಯಾಕೆಂದರೆ ಅವರು ಒಂದು ಕಡೆ ಹೇಳ್ಕೊಂಡಿದ್ದಾರೆ ಆ ಬಗ್ಗೆ. ರಾಜ್ಕುಮಾರ್ ಅವರನ್ನು ಪ್ರೀತಿ ಮಾಡೋದು, ಅವರ ಹತ್ರ ಹೋಗೋದು, ಅವರ ಒಡನಾಟದಲ್ಲಿರೋದು, ಇದು ಎಲ್ರಿಗೂ ಆಸೆ, ಕೋಟ್ಯಾಂತರ ಕನ್ನಡಿಗರ ಆಸೆ. ನಾನೂ ಆ ರೀತಿ ಮಾಡೋಕ್ಕೆ ಹೋದರೆ ಆ ಜೀವಕ್ಕೆ ಒಂದು ರೀತಿಯ ಕಿರಿಕಿರಿ ಆಗುತ್ತೆ. ಕೊನೆ ಪಕ್ಷ ನನ್ನಿಂದಾದರೂ ಅಷ್ಟೊಂದು ತೊಂದರೆ ಇಲ್ಲದೆ ಇರಲಿ ಅಂತ ಹೇಳಿ ಸಾಕಷ್ಟು ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ತಾಯಿದ್ರು. ಇಲ್ಲಿ ರಾಜಕುಮಾರ್ ಅವರ ಚಿತ್ರಗಳು ಯಶಸ್ಸು ಕಾಣೋದಕ್ಕೆ ತಂತ್ರಜ್ಞರು, ನಿರ್ಮಾಪಕರ ಹಾಗೆ ನಾವು ಆಗಲೇ ಹೆಸರಿಸಿದಂಥ ಸಂಪತ್ ಅವರು, ಅಶ್ವಥ್ ಅವರು, ಬಾಲಕೃಷ್ಣ, ನರಸಿಂಹರಾಜು, ಜಿ ವಿ ಅಯ್ಯರ್, ಬೇಲೂರು ರಾಘವೇಂದ್ರ ರಾಯರು, ಕುಪ್ಪುರಾಜ್ ಅವರು, ಹೀಗೆ ಸಹಸ್ರಾರು ಜನ ಕಲಾವಿದರು ಅವರ ಜೊತೆಯಲ್ಲಿ ಅಭಿನಯಿಸಿದ್ದಾರೆ. ಎಲ್ಲರದ್ದೂ ಸಹಜ ಅಭಿನಯ. ಅದರಿಂದಾಗಿಯೇ ಆ ಚಿತ್ರಗಳು ಅಷ್ಟೊಂದು ಯಶಸ್ಸು ಕಂಡಿದ್ದು. ನೋಡಿ, ಒಂದು ರೀತಿಯಲ್ಲಿ ರಾಜಕುಮಾರ್ ಅವರಷ್ಟೇ ಪ್ರಾಮುಖ್ಯತೆ ನಮ್ಮ ಅಶ್ವಥ್ ಅವ್ರಿಗೂ ಇದೆ. ಯಾಕೆಂದರೆ ರಾಜಕುಮಾರ್ ಅವರಾದರೂ ಸಾಂದರ್ಭಿಕವಾಗಿ ಒಂದೇ ಒಂದು ತೆಲುಗು ಚಿತ್ರದಲ್ಲಿ ಅಭಿನಯಿಸಬೇಕಾಯಿತು. ಆದರೆ ಅಶ್ವಥ್ ಅವರು ತಮ್ಮ ಚಿತ್ರ ಜೀವನದಲ್ಲಿ ಸುಮಾರು 370 ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಅವೆಲ್ಲವೂ ಕನ್ನಡ ಚಿತ್ರಗಳು. ಅಶ್ವಥ್ ಅವರ ಪಾತ್ರ ನಿರ್ವಹಣೆ ಪ್ರತಿಯೊಂದು ಚಿತ್ರದಲ್ಲೂ ಆ ಪಾತ್ರಕ್ಕೆ ತಕ್ಕದಾಗಿಯೇ ಇರ್ತಾಯಿತ್ತು. ನನ್ನನ್ನು ಬಹಳವಾಗಿ ಕಾಡಿದಂಥ ಅವರ 2 ಪಾತ್ರಗಳು, ಒಂದು ರಾಮಯ್ಯ, ಇನ್ನೊಂದು ಚಾಮಯ್ಯ. 1971ರಲ್ಲಿ ದೊರೆ ಭಗವಾನ್ ಅವರ ನಿರ್ದೇಶನದಲ್ಲಿ ತೆರೆಗೆ ಬಂದ ಕಸ್ತೂರಿ ನಿವಾಸ ಕನ್ನಡದ ಒಂದು ಮೈಲಿಗಲ್ಲಾದಂಥ ಅಪೂರ್ವವಾದ ಚಿತ್ರರತ್ನ. ಅದು ಕಪ್ಪು ಬಿಳುಪಿನಲ್ಲಿ ತೆರೆ ಕಂಡು ಎಷ್ಟೋ ವರ್ಷಗಳ ನಂತರ ಮತ್ತೆ ಅದನ್ನು ವರ್ಣಕ್ಕೆ ಬದಲಾಯಿಸಿ ಮತ್ತೊಮ್ಮೆ ಅದನ್ನು ಯಶಸ್ವಿಗೊಳಿಸಲಾಯಿತು. ಒಂದು ರೀತಿಯಲ್ಲಿ ಇದು ರಾಜಕುಮಾರ್ ಕ್ಯಾಂಪಿನ ಚಿತ್ರ. ಅಂದರೆ ಇಲ್ಲಿ ನಾವು ಗುಂಪು ಅಂತ ಹೇಳ್ತಾ ಇಲ್ಲ. ಯಾಕೆಂದರೆ ಗುಂಪು ಅಂದಾಗ ಗುಂಪುಗಾರಿಕೆ ಅನ್ನುವಂಥ ಒಂದು ಅರ್ಥವಂತಿಕೆ ಬರುತ್ತೆ ಅದಕ್ಕೆ. ಇದು ಗುಂಪುಗಾರಿಕೆ ಅಲ್ಲ. ಪುಟ್ಟಣ್ಣನವರ ಕ್ಯಾಂಪ್ ಒಂದಿತ್ತು, ರಾಜ್ಕುಮಾರ್ ಅವರ ಕ್ಯಾಂಪ್ ಇತ್ತು. ಕೆಲವು ಕಲಾವಿದರು, ತಂತ್ರಜ್ಞರು ಒಂದಿಷ್ಟು ಚಿತ್ರಗಳಲ್ಲಿ ಸಮಾನವಾಗಿ ಕಾಣಿಸ್ಕೋತಾ ಇದ್ದರು. ನೋಡಿ, ಅಶ್ವಥ್ ಅವರು ಈ 2 ಕ್ಯಾಂಪ್ಗಳಲ್ಲಿ ಸಲ್ಲುವಂಥ ಒಬ್ಬ ಹಿರಿಯ ಕಲಾವಿದರಾಗಿದ್ದರು. ಈ 2 ಚಿತ್ರಗಳನ್ನೇ ತೆಗೆದುಕೊಳ್ಳಿ, ಎಷ್ಟು ಐರನಿ ಇದೆ ಈ ಚಿತ್ರಗಳಲ್ಲಿ ಅಂದರೆ, ಅವರ ಪಾತ್ರಗಳಲ್ಲಿ ಅಂದರೆ. 71ರಲ್ಲಿ ತೆರೆಗೆ ಬಂದ ಕಸ್ತೂರಿ ನಿವಾಸ ಕಾದಂಬರಿ ಆಧಾರಿತ ಚಿತ್ರವಲ್ಲ, ಸಾಮಾಜಿಕ ಚಿತ್ರ, ಕಪ್ಪು ಬಿಳುಪು ಚಿತ್ರ. ಆ ಚಿತ್ರದಲ್ಲಿ ಅಶ್ವಥ್ ಅವರ ಪಾತ್ರ ಮನೆಯ ಆಳು ರಾಮಯ್ಯನ ಪಾತ್ರ. ಅದರ ಮರು ವರ್ಷ ತೆರೆಗೆ ಬಂದದ್ದು ಅಂದರೆ 1972ರಲ್ಲಿ ನಾಗರಹಾವು ಚಿತ್ರ. ಇದು ಕಾದಂಬರಿ ಆಧಾರಿತ ಚಿತ್ರ,
ಪುಟ್ಟಣ್ಣನವರ ನಿರ್ದೇಶನದ ಚಿತ್ರ, ನಮ್ಮ ವಿಷ್ಣುವರ್ಧನ್ ಅವರು ಮೊದಲ ಬಾರಿಗೆ ನಾಯಕರಾಗಿ ಕಾಣಿಸಿಕೊಂಡಂಥ ಚಿತ್ರ, ಬಣ್ಣದ ಚಿತ್ರ. ಒಂದು ರೀತಿಯಲ್ಲಿ ಇದು ಮತ್ತೊಂದು ಕ್ಯಾಂಪಿನ ಚಿತ್ರ. ಇಲ್ಲಿ ಅಶ್ವಥ್ ಅವರ ಪಾತ್ರ ಚಾಮಯ್ಯ ಮೇಷ್ಟ್ರ ಪಾತ್ರ. ನೋಡಿ ಎಂಥ ಐರನ್ ಅಂದರೆ, ಒಂದು ಅನಕ್ಷರಸ್ಥನಾದ ಮನೆಯ ಆಳು ಮರು ವರ್ಷವೇ ಅವರು ಮಾಡಿದ ಪಾತ್ರ 10 ಜನಕ್ಕೆ ಪಾಠ ಹೇಳಿಕೊಡುವಂಥ ಮೇಷ್ಟ್ರ ಪಾತ್ರ. ಎರಡೂ ಪಾತ್ರಗಳನ್ನು ಜೀವಿಸಿದವರು ನಮ್ಮ ಅಶ್ವಥ್ ಅವರು. ಈ ಪಾತ್ರಗಳ ವೈಶಿಷ್ಟ್ಯ ಏನು ಅಂದರೆ, ನಿಮಗೆ ಕಸ್ತೂರಿ ನಿವಾಸದಲ್ಲಿ ಬಹುಮುಖ್ಯ ಪಾತ್ರಗಳು 5. ಚಿತ್ರದ ನಾಯಕ ರವಿ, ಆತನ ಮಿತ್ರ ಚಂದ್ರು, ಹಾಗೂ ನಾಯಕಿ ನೀಲಾ, ಇನ್ನೊಂದು ರಾಮಯ್ಯನ ಪಾತ್ರ ಮನೆಯ ಆಳು, ಮತ್ತೊಂದು ರಾಣಿಯ ಪಾತ್ರ. ಮಿಕ್ಕಂತೆ ಹಲವು ಕಲಾವಿದರು ಇದ್ದಾರೆ, ಅವೆಲ್ಲವೂ ನಿಜವಾದ ಅರ್ಥದಲ್ಲಿ ಪೋಷಕ ಪಾತ್ರಗಳು. ಇಲ್ಲಿ ನಾಯಕ ಒಬ್ಬ ತುಂಬ ಸ್ವಾಭಿಮಾನಿ, ಕೊಡುಗೈ ದಾನಿ, ಯಾರಿಂದಲೂ ಸಹಾಯವನ್ನು ಬಯಸದೇ ಇರುವಂಥವನು, ತುಂಬ ಸ್ವಾವಲಂಬಿಯಾದವನು. ತನ್ನ ಪತ್ನಿಯನ್ನು ಕಳ್ಕೊಂಡಿದ್ರೂ ಕೂಡ ಸಮಚಿತ್ತನಾಗಿ ತನ್ನ ಕಾರ್ಖಾನೆಯನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾನೆ, ಉದ್ಯಮವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾನೆ. ತುಂಬ ಸಂಭಾವಿತನಾದ ವ್ಯಕ್ತಿ. ಆದರೆ ಇಲ್ಲಿ ಆ ಪಾತ್ರದ ಒಂದೊಂದು ಗುಣವನ್ನು ಪ್ರೇಕ್ಷಕರಿಗೆ ಮುಟ್ಟಿಸೋದು ಆ ಪಾತ್ರ ತಾನಾಗಿಯೇ ಹೇಳ್ತಾ ಹೋಗೋದಿಲ್ಲ. ಇದನ್ನು ಪ್ರೇಕ್ಷಕರಿಗೆ ಮುಟ್ಟಿಸುವ ಕೆಲಸವನ್ನು ರಾಮಯ್ಯನ ಪಾತ್ರ ಮಾಡ್ತಾ ಇರುತ್ತೆ. ಎಲ್ಲೋ ಒಂದೆರಡು ಸಂದರ್ಭದಲ್ಲಿ ರಾಜ್ಕುಮಾರ್ ಅವರು ನಮ್ಮದು ಕಸ್ತೂರಿ ನಿವಾಸದ ವಂಶ ಅಂತ ಹೇಳ್ತಾರೆ ಹೊರತು, ಆ ಪಾತ್ರದ ಔನ್ನತ್ಯ ಎಂಥದ್ದು ಅನ್ನೋದನ್ನು ರಾಮಯ್ಯನೇ ಆಗಾಗ ಬೇರೆ ಪಾತ್ರಗಳಿಗೆ ಹೇಳುವ ಮೂಲಕ ಪ್ರೇಕ್ಷಕರಿಗೆ ತಲುಪಿಸುವಂಥ ಒಂದು ನಿರ್ದೇಶನವನ್ನು ಈ ಚಿತ್ರದಲ್ಲಿ ನಾವು ನೋಡಬಹುದು. ಅದೇ ರೀತಿಯಾಗಿ ನೀವು ನಾಗರಹಾವು ಚಿತ್ರದ ಸಂದರ್ಭಕ್ಕೆ ಬಂದರೆ, ಅಲ್ಲಿ ತುಂಬ ಕೋಪಿಷ್ಠನಾದ, ಮುಂಗೋಪಿಯಾದಂಥ, ಒಂದು ರೀತಿಯಲ್ಲಿ ಉಡಾಳನಾಗಿ ಬೆಳೆದಂಥ ವ್ಯಕ್ತಿ ರಾಮಾಚಾರಿ, ಆದರೆ ತುಂಬ ಹೃದಯವಂತ. ಆತನ ಪಾತ್ರದ ಒಳತೋಟಿಯನ್ನೆಲ್ಲ ಪ್ರೇಕ್ಷಕರಿಗೆ ಮುಟ್ಟಿಸ್ತಾ ಹೋಗೋದು ಚಾಮಯ್ಯ ಮೇಷ್ಟ್ರ ಪಾತ್ರ. ನೋಡಿ, ಇಲ್ಲಿ ಕೂಡ ರಾಮಾಚಾರ್ಯ ಪಾತ್ರ ಅಂದರೆ ವಿಷ್ಣುವರ್ಧನ್ ಅವರು ಕೆಲವು ಸಂದರ್ಭಗಳಲ್ಲಿ ಹಾಡಿನಲ್ಲಿ ಹೇಳ್ತಾ ಹೋಗ್ತಾರೆ, ಹಾವಿನ ದ್ವೇಷ 12 ವರ್ಷ, ನನ್ನ ರೋಷ 100 ವರ್ಷ ಅಂತ. ಕೆಲವು ಸಂದರ್ಭಗಳಲ್ಲಿ ತಮ್ಮ ಗುಣ ಏನು ಅನ್ನೋದನ್ನು ಹೇಳ್ತಾರೆ. ಆದರೆ ಪ್ರೇಕ್ಷಕರಿಗೆ ಆ ಪಾತ್ರದ ಒಳತೋಟಿಯನ್ನು, ಆ ಪಾತ್ರದ ಔನ್ನತ್ಯವನ್ನು ಮುಟ್ಟಿಸೋದು ಚಾಮಯ್ಯ ಮೇಷ್ಟ್ರೇನು. ನೋಡಿ, ಈ ಎರಡೂ ಚಿತ್ರಗಳಲ್ಲಿ ಕಥೆ ಬಹಳ ಬಲಿಷ್ಠವಾದಂಥ ಒಂದು ಕಥೆ, ಅಂದರೆ ಗಟ್ಟಿಯಾದ ಕಥೆ ಇದೆ. ಒಂದು ಚಿತ್ರಕ್ಕೆ ಕೇವಲ ಕಥೆ ಮಾತ್ರ ಚೆನ್ನಾಗಿದ್ದರೆ ಸಾಲದು, ಚಿತ್ರ ಗೆಲ್ಲೋದೇ ಅದ್ಭುತವಾದ ಒಂದು ಚಿತ್ರನಾಟಕದಿಂದ, ಅಂದರೆ ಚಿತ್ರಕಥೆ, ಸ್ಕ್ರೀನ್ ಪ್ಲೇ. ಈ ಸ್ಕ್ರೀನ್ ಪ್ಲೇ ಬರೆಯುವಾಗ ಯಾವ ಪಾತ್ರದ ಮೂಲಕ ನಾವು ಈ ಅಂಶಗಳನ್ನು ಪ್ರೇಕ್ಷಕರಿಗೆ ಮುಟ್ಟಿಸಬೇಕು ಅಂದರೆ, ತೆರೆಯ ಮೇಲೆ ನೀವು ಕಾಣ್ತಾ ಇರುವಂಥ ಪಾತ್ರಗಳಿಗೆ ತಮಗೆ ಸಂಬಂಧಪಟ್ಟಂತೆ ಹಿಂದಿನ ಸನ್ನಿವೇಶದಲ್ಲಾಗಲಿ ಅಥವಾ ಇನ್ಯಾವಾಗಲಾಗಲಿ ಏನು ನಡೆದಿದೆ ಅದು ಗೊತ್ತಿರೋದಕ್ಕೆ ಅವಕಾಶ ಇರೋದಿಲ್ಲ. ಆದರೆ ಪ್ರೇಕ್ಷಕನಿಗೆ ಗೊತ್ತಿರುತ್ತೆ. ಈಗ ಒಂದು ಚಿತ್ರದಲ್ಲಿ ಒಂದೇ ತಾಯಿಯ ಮಕ್ಕಳಿರ್ತಾರೆ, ಯಾವುದೋ ಸಂದರ್ಭವಶಾತ್ ಬೇರೆ ಬೇರೆ ಆಗಿರ್ತಾರೆ, ಆಮೇಲೆ ನೋಡಿದ್ರೆ ಎದುರು ಬದರಾಗಿ ಶತ್ರುಗಳಾಗಿ ಹೊಡೆದಾಡ್ತಾ ಇರ್ತಾರೆ. ಇವೆಲ್ಲ ಪ್ರೇಕ್ಷಕನಿಗೆ ಗೊತ್ತಿರುತ್ತೆ. ಆದರೆ ಆ ಎರಡು ಪಾತ್ರಗಳು ಯಾವುದು, ಅವರವರಿಗೆ ಪರಸ್ಪರ ಪರಿಚಯ ಮಾಡಿಸೋದಾಗಲಿ, ನೀವು ಇಂಥವ್ರು ಅಂತ ಹೇಳೋದಾಗಲಿ, ಅದಕ್ಕೆ ಒಬ್ಬ ಸೂತ್ರಧಾರ ಬೇಕಾಗ್ತಾನೆ, ನರೇಟರ್ ಅಂತೀವಲ್ಲ ನಾವು, ಹಾಗೆ ಅದಕ್ಕೆ ಸಮರ್ಥವಾದ ಪಾತ್ರಧಾರಿ ಬೇಕಾಗುತ್ತೆ. ಅಂಥ ಪಾತ್ರಧಾರಿಗಳನ್ನು ಆಯ್ಕೆ ಮಾಡಿದಾಗ ಆ ಚಿತ್ರ ಗೆಲ್ಲುತ್ತೆ. ನೋಡಿ, ಈ ಎರಡೂ ಚಿತ್ರಗಳಲ್ಲಿ ಬಹಳ ಮುಖ್ಯವಾದ ಈ 2 ಪಾತ್ರಗಳನ್ನು ನಮ್ಮ ಅಶ್ವಥ್ ಅವರು ತುಂಬ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ನೋಡಿ, ನಮ್ಮ ಕಸ್ತೂರಿ ನಿವಾಸದಲ್ಲಿ ರಾಜ್ಕುಮಾರ್ ಅವರು ಪತ್ನಿಯನ್ನು ಕಳ್ಕೊಂಡವರಾಗಿದ್ದರೂ ಕೂಡ ತಮ್ಮ ಕಾರ್ಖಾನೆಯಲ್ಲಿ ಉದ್ಯೋಗಿಯಾಗಿ ಬಂದಿರುವಂಥ ನೀಲಾಳನ್ನು ದೂರದಿಂದ ನೋಡ್ತಾ ಇರ್ತಾರೆ. ಆದರೆ ಈ ರಾಮಯ್ಯ ಮನೆಯ ಆಳು, ಆತನೇ ನಾಯಕನ ಮನಸ್ಸಿನಲ್ಲಿ ಒಂದು ಬೀಜವನ್ನು ಬಿತ್ತೋದು. ನೀಲಾ ಅವರಿಗೂ ನಿಮ್ಮನ್ನು ಕಂಡ್ರೆ ತುಂಬ ಇಷ್ಟ, ನೀವು ಯಾಕೆ ಅವ್ರನ್ನ ಮದುವೆ ಮಾಡ್ಕೋಬಾರ್ದು ಅಂತ ಆಸೆಯ ಬೀಜವನ್ನು ಬಿತ್ತೋದೇ ರಾಮಯ್ಯ. ರಾಜ್ಕುಮಾರ್ ಅವ್ರಿಗೂ ಒಳ ಮನಸ್ಸಿನಲ್ಲಿ ಇದ್ದಂಥ ಒಂದು ಆಸೆ ಗರಿಗೆದರುತ್ತೆ. ಆಮೇಲೆ ರಾಮಯ್ಯನೇ ಸೂತ್ರಧಾರನಾಗಿ ಇವರು ಬರೆದುಕೊಟ್ಟ ಪ್ರೇಮ ಪತ್ರವನ್ನು ತಗೊಂಡು ಹೋಗಿ ಕೊಡೋದಕ್ಕೆ ಹೋಗ್ತಾರೆ. ಅಲ್ಲಿ ಜಯಂತಿಯವರು ಸಿಕ್ಕೋದಿಲ್ಲ, ಆ ಪತ್ರವನ್ನು ಹಿಂದೆ ತರ್ತಾರೆ. ಹಿಂದೆ ತರುವ ಹೊತ್ತಿಗಾಗಲೇ ರಾಜ್ಕುಮಾರ್ ಅವರ ಮನೆಯಲ್ಲಿ ಜಯಂತಿಯವರು ತಾವು ಚಂದ್ರುವನ್ನು ಮದುವೆಯಾಗೋದಾಗಿ ಹೇಳಿಬಿಟ್ಟಿರ್ತಾರೆ.
ಅಲ್ಲಿಗೆ ಬರುವ ಅಶ್ವಥ್ ಅವರನ್ನು ರಾಜ್ಕುಮಾರ್ ಅವರು ಕೈ ಸನ್ನೆಯಲ್ಲೇ ಸುಮ್ಮನಿರುವ ಹಾಗೆ ಹೇಳ್ತಾರೆ. ಅದಾದಮೇಲೆ ಜಯಂತಿಯನ್ನು ಬೀಳ್ಕೊಡ್ತಾರೆ. ಆಮೇಲೆ ಅಶ್ವಥ್ ಅವರ ಕೈಯಲ್ಲಿದ್ದಂಥ ಕಾಗದವನ್ನು ತಗೊಂಡು ನೀನೊಬ್ಬ ಫೂಲ್ ಅಂತ ಹೇಳಿ ಅದನ್ನು ಹರಿದಾಕುವಂಥ ಒಂದು ಸನ್ನಿವೇಶ. ಇವತ್ತಿಗೂ ನಾವು ಆ ಸನ್ನಿವೇಶವನ್ನು ಮರೆಯೋದಕ್ಕೆ ಸಾಧ್ಯವಿಲ್ಲ. ನೋಡಿ, ಅದೇ ಚಿತ್ರದಲ್ಲಿ ಚಂದ್ರು ಹಾಗೂ ನೀಲಾಳಿಗೆ ಮದುವೆ ಮಾಡಿಸುವಂಥ ಸನ್ನಿವೇಶ. ಆಗ ರಾಜ್ಕುಮಾರ್ ಅವರು ಮದುವೆಯ ಉಡುಗೊರೆಯಾಗಿ ತಮ್ಮ ಕೈನಲ್ಲಿದ್ದಂಥ ಒಂದು ಉಂಗುರವನ್ನು ತೆಗೆದು ಚಂದ್ರುಗೆ ತೊಡಿಸೋದಕ್ಕೆ ಹೋಗ್ತಾರೆ. ಆಗ ರಾಮಯ್ಯನ ಮುಖದಲ್ಲಿ ಒಂದು ಗಾಬರಿ ಕಾಣಿಸುತ್ತೆ. ಬೇಡ ಬೇಡ ಅಂತ ಕೈ ಸನ್ನೆ ಮಾಡ್ತಾರೆ. ಆದರೆ ರಾಜ್ಕುಮಾರ್ ಅವರು ಅದನ್ನು ತೊಡಿಸ್ಬಿಡ್ತಾರೆ. ಆಮೇಲೆ ಹೇಳ್ಬಿಟ್ಟು ಹೋಗ್ತಾರೆ, ರಾಮಯ್ಯ, ಅದೃಷ್ಟ ಇರೋದು ಉಂಗುರದಲ್ಲ ಅಂತ ಹೇಳಿ ಹಣೆ ಬರಹ ಅಂತ ತೋರಿಸ್ಬಿಟ್ಟು ಹೋಗ್ತಾರೆ. ಈ ಸನ್ನಿವೇಶಗಳಲ್ಲಿ ಮಾತಿಲ್ಲದೆ ಕೇವಲ ಕಣ್ಸನ್ನೆಯಲ್ಲಿ, ಮುಖಭಾವದಲ್ಲಿ ನಮ್ಮ ಅಶ್ವಥ್ ಅವರು ತೋರ್ಪಡಿಸುವಂಥ ಅಭಿನಯ ಇದೆಯಲ್ಲ, ಅದು ಒಬ್ಬ ಅಭಿಜಾತ ಕಲಾವಿದನಿಗೆ ಮಾತ್ರ ಸಾಧ್ಯ. ಇನ್ನು ರಾಜ್ಕುಮಾರ್ ಅವರು ಆ ಜಯಂತಿಯವರ ಮಗುವಿನ ಸಾವಿನಿಂದ ಜರ್ಜರಿತರಾಗಿ ನಡೆದು ಬರ್ತಾರೆ. ಬಂದು ಒಂದು ಅಶ್ವತ್ಥ ವೃಕ್ಷದ ಕೆಳಗೆ ಕೂತಿರ್ತಾರೆ. ಅಲ್ಲಿಗೆ ಅಶ್ವಥ್ ಅವರು ಬರ್ತಾರೆ. ಅಲ್ಲಿ ಕೂಡ ಎಂಥ ಮನ ಕಲಕುವ ಸನ್ನಿವೇಶ ಅದು ಅಂದರೆ, ರಾಜ್ಕುಮಾರ್ ಅವ್ರನ್ನ ಕೇಳ್ಕೊತಾರೆ, ನೀವು ನನಗೆ ಒಂದು ಮನೆ ಕಟ್ಸ್ಕೊಟ್ಟಿದ್ರಿ, ಅಲ್ಲೊಂದು ಔಟ್ ಹೌಸ್ ಇದೆ, ಬಂದು ಅಲ್ಲೇ ವಾಸ ಮಾಡಿ. ಆಗ ರಾಜ್ಕುಮಾರ್ ಅವರು ಸುಮ್ಮನೆ ಅವನ ಮುಖವನ್ನು ನೋಡ್ತಾರೆ. ಆಗ ಅಶ್ವಥ್ ಅವರು ಥಟ್ ಅಂತ ಹೇಳ್ತಾರೆ, ಸುಮ್ಕೆ ಬರಬೇಡಿ ಬುದ್ಧಿ, ಬಾಡಿಗೆ ಅಂತ 3-4 ರೂಪಾಯಿ ಕೊಡಿ, ತಕ್ಕತ್ತೀನಿ, ನಿಮಗೆ ಆಶ್ರಯ ಕೊಡೋ ಅಂಥ ಯೋಗ್ಯತೆ ಯಾರಿಗೈತೆ ಅಂತ. ನೋಡಿ ಎಂಥ ಸನ್ನಿವೇಶ ಅದು. ಅಂದರೆ ರಾಜ್ಕುಮಾರ್ ಅವರ ಪಾತ್ರ ಯಾರಿಂದಲೂ ಯಾವುದೇ ಸಹಾಯವನ್ನು ಬೇಡೋದಿಲ್ಲ ಅನ್ನೋದನ್ನು ತೋರ್ಪಡಿಸೋದಕ್ಕೆ ಅಲ್ಲಿ ಅಂಥದ್ದೊಂದು ಸನ್ನಿವೇಶ ಇದೆ. ತುಂಬ ಹೃದಯ ಸ್ಪರ್ಶಿಯಾದಂಥ ಸನ್ನಿವೇಶ. ಇದಾದ ಮೇಲೆ ಕಸ್ತೂರಿ ನಿವಾಸ ಚಿತ್ರದ ಕ್ಲೈಮ್ಯಾಕ್ಸ್ ಅಂತೂ ಕನ್ನಡ ಚಿತ್ರರಂಗದ ಒಂದು 10 ಬಹುಮುಖ್ಯವಾದ ಕ್ಲೈಮ್ಯಾಕ್ಸ್ಗಳನ್ನು ನಾವು ಆರಿಸಿದ್ರೆ ಖಂಡಿತವಾಗಿಯೂ ಅದರಲ್ಲಿ ಸ್ಥಾನ ಪಡೆಯಲು ಯೋಗ್ಯತೆ ಇರುವಂಥ ಒಂದು ಸನ್ನಿವೇಶ. ಅಲ್ಲಿ ಬರಿಯ 3 ಪಾತ್ರಗಳು, ರಾಜ್ಕುಮಾರ್, ಜಯಂತಿ ಹಾಗೂ ಅಶ್ವಥ್, ಇವರ ನಡುವೆ ನಡೆಯುವಂಥ ಆ ಮಾತುಕತೆಗಳು, ಚಲನವಲನಗಳು. ಜಯಂತಿಯವರು ಊಟ ಮಾಡಿ ತಮಗೆ ಪಾರಿವಾಳ ಬೇಕು ಅಂತ ಕೇಳಿದಾಗ ಆ ಪಾರಿವಾಳವನ್ನೇ ಮಾರಿ ಅವರಿಗೆ ಊಟವನ್ನು ಹಾಕಿಸಿರುವಂಥ ರಾಜ್ಕುಮಾರ್ ಅವರು ಕೊನೆಗೂ ನನ್ನಿಂದ ಇಲ್ಲ ಅಂತ ಹೇಳಿಸ್ಬಿಟ್ಟಿಯಲ್ಲ ಭಗವಂತ ಅಂತ ಹೇಳಿ ಆ ಬ್ಯಾಕ್ ಯಾರ್ಡ್ಗೆ ಹೋಗಿ ಅಲ್ಲಿ ನೆಲದ ಮೇಲೆ ಕೈಯನ್ನಿಟ್ಟು ಸಾವನ್ನಪ್ಪುವಂಥ ಒಂದು ದೃಶ್ಯ. ಅಲ್ಲಿ ನೋಡಿ ಮತ್ತೆ ಆ ಪಾತ್ರದ ಹಿರಿಮೆಯನ್ನು ಹೇಳೋದೇ ಈ ರಾಮಯ್ಯನ ಪಾತ್ರ. ಜನವರಿ 29ನೇ ತಾರೀಕು 1971ನೇ ಇಸ್ವಿ, ಅವತ್ತು ಕಸ್ತೂರಿ ನಿವಾಸ ಕರ್ನಾಟಕದಾದ್ಯಂತ ತೆರೆ ಕಂಡು ಯಶಸ್ವಿಯಾಗುತ್ತೆ. ಖಂಡಿತವಾಗಿಯೂ ಕಸ್ತೂರಿ ನಿವಾಸ ಚಿತ್ರದ ಯಶಸ್ಸಿನಲ್ಲಿ ಬಹುಮುಖ್ಯವಾದ ಒಂದು ಪಾತ್ರವನ್ನು ಈ ರಾಮಯ್ಯನವರ ಪಾತ್ರ ಅಂದರೆ ನಮ್ಮ ಅಶ್ವಥ್ ಅವರ ಪಾತ್ರ ನಿರ್ವಹಣೆ ಮಾಡಿದೆ ಅಂದರೆ ಅದು ಅತಿಶಯೋಕ್ತಿ ಅಲ್ಲ. ಇನ್ನು ವಿಷ್ಣುವರ್ಧನ್ ಅವರಂಥ ಹೊಸ ಕಲಾವಿದ ನಾಯಕನಾಗಿ ಅಭಿನಯಿಸಿದಂಥ ನಾಗರಹಾವು ಚಿತ್ರದಲ್ಲಿ ಚಾಮಯ್ಯ ಮೇಷ್ಟ್ರ ಪಾತ್ರ, ಅದೆಷ್ಟು ಅದ್ಭುತವಾಗಿ ಆ ಪಾತ್ರವನ್ನು ನಿರ್ವಹಣೆ ಮಾಡಿದ್ದಾರೆ ಅಂದರೆ, ಹಿಂದಿಯ ಚರಿತ್ರ ನಟ ಪ್ರಾಣ್ ಅವರು ಅದೇ ಚಿತ್ರ ಹಿಂದಿಗೆ ರೀಮೇಕ್ ಆದಾಗ ಜಹ್ರೀಲಾ ಇನ್ಸಾನ್ ಅಂತ ಇದೇ ಪುಟ್ಟಣ್ಣನವರ ನಿರ್ದೇಶನವೇ ಇದ್ದರೂ ಕೂಡ ಪ್ರಾಣ್ ಅವರಲ್ಲಿ ಅದನ್ನು ಆ ರೀತಿಯಾಗಿ ನಿಭಾಯಿಸುವಂಥ ಒಂದು ಪ್ರೌಢಿಮೆ ಕಾಣಿಸ್ಲಿಲ್ಲ. ಯಾಕೆಂದರೆ ಒಂದು ರೀತಿಯಲ್ಲಿ ಪ್ರಾಣ್ ಅವರಲ್ಲಿ ಆ ಪಾತ್ರವನ್ನು ಅಶ್ವಥ್ ಅವರ ಮಟ್ಟಕ್ಕೆ ಕೊಂಡೊಯ್ಯೋದು ಸಾಧ್ಯವಾಗಲಿಲ್ಲ. ಯಾಕೆಂದರೆ ಹಿಂದಿಯ ಪರಿಸರಕ್ಕೆ ಇಲ್ಲಿ ಚಿತ್ರದುರ್ಗದಲ್ಲಿ ನಡೆಯುವಂಥ ಒಂದು ಪ್ರೇಮ ಕಥೆ ಖಂಡಿತವಾಗಿಯೂ ಅದು ಅಲ್ಲಿಗೆ ರಿಲೇಟ್ ಆಗಲಿಲ್ಲ. ಹೇಗೆ ನೇಟಿವಿಟಿ ವರ್ಕ್ ಆಗುತ್ತೆ ಸಿನಿಮಾಗಳಲ್ಲಿ ಅನ್ನೋದಕ್ಕೆ ಈ ಜಹ್ರೀಲಾ ಇನ್ಸಾನ್ ಚಿತ್ರದ ವೈಫಲ್ಯ ಕೂಡ ಒಂದು ಉದಾಹರಣೆ. ನೋಡಿ, ಇಲ್ಲಿಯೂ ಅಷ್ಟೇ ತನಗೆ ತೋಚಿದ ಹಾಗೆ ರಾಮಾಚಾರ್ಯ ಪಾತ್ರ ಹೋಗ್ತಾ ಇರುತ್ತೆ. ಆ ರಾಮಾಚಾರ್ಯ ಪಾತ್ರದ ಸುತ್ತುವ ಪಾತ್ರಗಳಿವೆಯಲ್ಲ, ಆತನ ತಂದೆ ತಾಯಿಗಳಾಗಲಿ, ಆತ ಪ್ರೀತಿಸಿದ ಅಲಮೇಲುವಿನ ತಂದೆ ತಾಯಿಗಳಾಗಲಿ, ಎಲ್ಲರೂ ಪ್ರತಿಯೊಂದು ಸಂದರ್ಭದಲ್ಲೂ ಎದುರಾಗುವಂಥ ಯಾವುದೇ ಸಮಸ್ಯೆಗೆ ಉತ್ತರವನ್ನು ಹುಡುಕೋದೇ ಚಾಮಯ್ಯ ಮೇಷ್ಟ್ರ ಹತ್ರ. ಶಾಲೆಯಲ್ಲಿ ಪಾಠ ಮಾಡೋದನ್ನು ಬಿಟ್ಟು ಚಾಮಯ್ಯ ಮೇಷ್ಟ್ರು ಎಲ್ಲ ಊರಿನ ಈ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನು ಸೂಚಿಸಬೇಕಾಗತ್ತೆ. ಯಾರೊಬ್ಬರೂ ಚಾಮಯ್ಯ ಮೇಷ್ಟ್ರನ್ನ ಗೌರವದಿಂದ ಕೇಳೋದಿಲ್ಲ, ಒಂದು ರೀತಿಯಲ್ಲಿ ಅವ್ರನ್ನ ದಬಾಯಿಸಿಯೇ ಕೇಳ್ತಾ ಇರ್ತಾರೆ. ನೋಡಿ, ವಿಷ್ಣುವರ್ಧನ್ ಅವರ ತಂದೆಯ ಪಾತ್ರಧಾರಿ ನಮ್ಮ ಬೇಲೂರು ರಾಘವೇಂದ್ರ ರಾಯರು, ಅವರು ಅಷ್ಟೇ ನಿಷ್ಠುರವಾಗಿ ಹೇಳ್ತಾರೆ, ನಿಮಗೇನು ಸ್ವಾಮಿ, ಮಕ್ಕಳಿಲ್ಲ, ಮರಿಯಿಲ್ಲ, ನಮ್ಮ ಕಷ್ಟ ನಿಮಗೇನು ಗೊತ್ತು ಅಂತ.
ಅಂಥ ಸಂದರ್ಭದಲ್ಲಿ ಕೂಡ ಚಾಮಯ್ಯ ಮೇಷ್ಟ್ರು ಸಮಚಿತ್ತವನ್ನು ಕಳ್ಕೊಳ್ಳೋದಿಲ್ಲ, ಅವರಿಗೂ ಸಮಾಧಾನವನ್ನು ಹೇಳ್ತಾರೆ. ರಾಮಾಚಾರಿ ಯಾವ ರೀತಿ ಹೋಗಬೇಕು ಜೀವನದಲ್ಲಿ ಅನ್ನೋದನ್ನು ನಿರ್ದೇಶಿಸ್ತಾ ಹೋಗ್ತಾರೆ. ನೋಡಿ, ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಅಲಮೇಲುವನ್ನು ಚಾಮಯ್ಯ ಮೇಷ್ಟ್ರ ಒಂದು ಮಾತಿಗೆ ಕಟ್ಟುಬಿದ್ದು ರಾಮಾಚಾರಿ ಆ ಪ್ರೀತಿಯನ್ನು ತ್ಯಾಗ ಮಾಡ್ತಾನೆ. ಆದರೆ ಮುಂದೆ ಮಾರ್ಗರೇಟ್ಲನ್ನೂ ತ್ಯಾಗ ಮಾಡು ಅಂತ ಹೇಳಿದಾಗ ರೆಬೆಲ್ ಆಗ್ತಾನೆ. ರೆಬೆಲ್ ಆಗಿ ಚಾಮಯ್ಯ ಮೇಷ್ಟ್ರ ಅಂತ್ಯಕ್ಕೆ ಆತನೇ ಕಾರಣನಾಗ್ತಾನೆ. ಕೊನೆಗೆ ಆ ನೋವನ್ನು ತಾಳಲಾರ್ದೆ ತಾನೂ ಕೂಡ ಪ್ರಪಾತಕ್ಕೆ ಬಿದ್ದು ಪ್ರಾಣವನ್ನು ಕಳ್ಕೊತಾನೆ. ಪುಟ್ಟಣ್ಣನವರಿಗೆ ಕೆಲವು ಕಲಾವಿದರ ಮೇಲೆ ಬಹಳವಾದ ನಂಬಿಕೆ, ಅದರಲ್ಲಿ ಅಶ್ವಥ್ ಅವರು ಮೊದಲಿಗರು. ಯಾಕೆಂದರೆ ಬೆಳ್ಳಿಮೋಡ ಚಿತ್ರದಲ್ಲಿ ಕಲ್ಪನಾ ಕಲ್ಯಾಣ್ ಕುಮಾರ್ ಅವರ ಪಾತ್ರ ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದಿದೆಯೋ ಅದೇ ರೀತಿಯಲ್ಲಿ ಪಂಡ್ರಿಬಾಯಿ ಹಾಗೂ ಅಶ್ವಥ್ ಅವರ ಪಾತ್ರಗಳು ಕೂಡ. ಆ ಒಂದು ವಿಶ್ವಾಸ ನಂಬಿಕೆ ಇದ್ದಿದ್ದರಿಂದಲೇ ಚಾಮಯ್ಯ ಮೇಷ್ಟ್ರ ಪಾತ್ರವನ್ನು ಅವರು ಅಶ್ವಥ್ ಅವರ ಕೈಯಲ್ಲಿ ಮಾಡಿಸ್ತಾರೆ. ಆ ಚಿತ್ರದುರ್ಗದ ಕಡಿದಾದ ಬಂಡೆಗಳ ಮೇಲೆ ಆ ಬಿಸಿಲಿನಲ್ಲಿ ಆ ವಯಸ್ಸಿನಲ್ಲಿ ಸಹ ಅವರು ಚಪ್ಪಲಿ ಕೂಡ ಇಲ್ಲದೆ ಆ ಚಿತ್ರೀಕರಣದಲ್ಲಿ ಪಾಲ್ಗೊಳ್ತಾರೆ. ಆ ಪಾತ್ರಕ್ಕೆ ಬೇಕಾದಂಥ ಘನತೆಯನ್ನೆಲ್ಲ ತುಂಬಿ ಪಾತ್ರವನ್ನು ಜೀವಂತವಾಗಿಸ್ತಾರೆ. ನಾನು ಆಗಲೇ ಹೇಳಿದ ಹಾಗೆ ಕಸ್ತೂರಿ ನಿವಾಸ ಚಿತ್ರದ ಯಶಸ್ಸಿನಲ್ಲಿ ಹೇಗೆ ರಾಮಯ್ಯನ ಪಾತ್ರಧಾರಿ ಅಶ್ವಥ್ ಅವರ ಒಂದು ಕಾಣಿಕೆ ಇದೆಯೋ ಅದೇ ರೀತಿಯಲ್ಲಿ ಈ ನಾಗರಹಾವು ಚಿತ್ರದ ಯಶಸ್ಸಿನಲ್ಲಿ ಕೂಡ ನಮಗೆ ರಾಮಾಚಾರಿ ನೆನಪಾಗುವಷ್ಟೇ ಕ್ಷಣದಲ್ಲಿ ಚಾಮಯ್ಯ ಮೇಷ್ಟ್ರು ಕೂಡ ನೆನಪಾಗ್ತಾರೆ. ನಾನು ಆಗಲೇ ಹೇಳಿದ ಹಾಗೆ ಅಶ್ವಥ್ ಅವರ ಬಗ್ಗೆ ಮಾತಾಡಬೇಕು ಅಂದರೆ ತುಂಬ ಸಮಯ ಬೇಕು. ಅವರ ಎಲ್ಲ ಚಿತ್ರಗಳ ವಿವರಗಳನ್ನು, ಚಿತ್ರ ಜೀವನದ ಯಾನವನ್ನು ಕೆಲವು ಸಂಚಿಕೆಗಳಲ್ಲಿ ನಿಮ್ಮ ಮುಂದೆ ತರ್ತೀವಿ. ನಮಸ್ಕಾರ.